ಶ್ರೀಗುರುಭ್ಯೋ ನಮಃ ಹರಿ ಓಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ನೂರ 17ನೇ ಶ್ಲೋಕ ನೋಡಿ. ಯಾವತ್ ಸ್ವಸ್ಥಮಿದಂ ಪಿಂಡಂ ನಿರುಜಂ ಕರಣಾನ್ವಿತಂ ತಾವತ್ ಕುರುಷ್ವಾತ್ಮಹಿತಂ ಪಶ್ಚಾತ್ತಾಪೇನ ತಪ್ಯತೆ. ನಮ್ಮ ಶರೀರದಲ್ಲಿ ಯಾವಾಗ ಇಂದ್ರಿಯಗಳೆಲ್ಲ ಗಟ್ಟಿಯಾಗಿದೆ, ಕೆಲಸ ಮಾಡ್ತಾ ಇದೆ, ನಮ್ಮ ಶರೀರ ಆರೋಗ್ಯವಂತವಾಗಿ ಯಾವಾಗಿದೆಯೋ ಆವಾಗಲೇ ನಮಗೆ ಯಾವುದು ಹಿತವೋ ಅದನ್ನು ನಾವು ಮಾಡ್ಕೊಳ್ಬೇಕು. ನಮ್ಮ ಹಿತವನ್ನು, ಆತ್ಮಕ್ಕೆ ಹಿತವಾಗ್ತಕ್ಕಂತಹ ಕೆಲಸವನ್ನು, ದೇಹಕ್ಕೆ ಹಿತ ಅಲ್ಲ, ಆತ್ಮಕ್ಕೆ. ಆತ್ಮಹಿತಂ ಕುರುಷ್ವ. ಆತ್ಮನಿಗೆ, ಆ ಜೀವಕ್ಕೆ ಹಿತ ಯಾವುದು ಅಂತಂದರೆ ಅದು ಭಗವಂತನ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು, ಸ್ತೋತ್ರ ಮಾಡ್ತಕ್ಕಂತಹ ಕೆಲಸ ಏನಿದೆ ಇದೇ ಆ ಜೀವಕ್ಕೆ ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು. ಆತ್ಮನಿಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಇಹದಲ್ಲೂ ಪರದಲ್ಲೂ ತಂದುಕೊಡ್ತಕ್ಕಂತಹ ಆ ಭಗವಂತನ ಸ್ಮರಣೆಯನ್ನು ನಾವು ಮಾಡ್ಕೊಳ್ಬೇಕು. ಯಾವಾಗ? ಈ ದೇಹದಲ್ಲಿ ಶಕ್ತಿ ಇರುವಾಗಲೇ, ಈ ದೇಹ ಇರುವಾಗಲೇ. ಯಾವತ್ ಸ್ವಸ್ಥಮಿದಂ ಪಿಂಡಂ. ಇದಂ ಪಿಂಡಂ ಅಂದರೆ ಈ ಶರೀರ, ಪಿಂಡಂ ಅಂದರೆ ಈ ಶರೀರ ಅಂತ ಅರ್ಥ. ಈ ಶರೀರ ಯಾವಾಗ ಸ್ವಸ್ಥವಾಗಿದೆಯೋ, ಸ್ವಸ್ಥ ಅಂತ ಹೇಳಿದರೆ ಯಾವಾಗ ಆರೋಗ್ಯವಂತವಾಗಿದೆಯೋ, ನಿರುಜಂ, ಯಾವ ರೋಗಗಳು ಇದರಲ್ಲಿ ಕೂಡ ಇಲ್ಲ, ಸ್ವಸ್ಥವಾಗಿದೆ ಅಂದರೆ ಗಟ್ಟಿಯಾಗಿದೆ ಈ ಶರೀರ. ಕರಣಾನ್ವಿತಂ, ಕರಣಗಳು ಅಂತ ಹೇಳಿದರೆ ಇಂದ್ರಿಯಗಳು. ದ್ವಾದಶ ಇಂದ್ರಿಯಗಳು ನಮ್ಮ ಶರೀರದಲ್ಲಿ, 11 ಇಂದ್ರಿಯಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇದೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಎಂಬುದಾಗಿ 11 ಇಂದ್ರಿಯಗಳು ಕೂಡ ಯಾವಾಗ ಇಂದ್ರಿಯಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯೋ ಆ ಸಂದರ್ಭದಲ್ಲೇ ಭಗವಂತನ ಬಗ್ಗೆ ವಿಚಾರ ಮಾಡಿ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು. ಇಲ್ಲವೇ ಇದ್ದರೆ ಪಶ್ಚಾತ್ ತಾಪೇನ ತಪ್ಯತೆ. ನಂತರ ಸುಮ್ಮನೆ ಪಶ್ಚಾತ್ತಾಪ ಪಡ್ತಕ್ಕಂತಹ ಸಂದರ್ಭ ಬರ್ತದೆ. ಅಯ್ಯೋ, ನಾನು ಗಟ್ಟಿಯಾಗಿರುವಾಗ, ನನ್ನ ಶರೀರ ಗಟ್ಟಿಯಾಗಿರುವಾಗ ನಾನು ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಕ್ಕಂಥ ಸಂದರ್ಭ ಬರುತ್ತೆ ವಯಸ್ಸಾದ ಮೇಲೆ. ಆಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಬೇಕು ಅಂದರೂ ಕೂಡ. ಅಥವಾ ವಯಸ್ಸಾದ ಮೇಲೂ ಕೆಲವರಿಗೆ ಅನಿಸೋದಿಲ್ಲ. ಪೂರ್ತಿ ಪ್ರಾಣ ಹೋದ ಮೇಲೆ ನರಕದಲ್ಲಿ ದುಃಖವನ್ನು ಅನುಭವಿಸುವಾಗ ಅಲ್ಲಿ ಆದರೂ ಪಶ್ಚಾತ್ತಾಪ ಆಗೇ ಆಗತ್ತೆ. ಅಯ್ಯೋ, ನಾನು ಎಷ್ಟು ಸೌಕರ್ಯ ಇತ್ತು, ನನಗೆ ಆರಾಮವಾಗಿ ನಾನು ಭಗವದ್ಜ್ಞಾನವನ್ನು ಸಂಪಾದನೆ ಮಾಡಬಹುದಾಗಿತ್ತು, ಇಂಥ ಒಂದು ನರಕದಿಂದ ನಾನು ಪಾರಾಗಬಹುದಿತ್ತು ಅಂತ ಅಲ್ಲಿ ಆದರೂ ಪಶ್ಚಾತ್ತಾಪ ಆಗೇ ಆಗತ್ತೆ. ಅದಕ್ಕೋಸ್ಕರ ಪಶ್ಚಾತ್ತಾಪೇನ ತಪ್ಯತೆ. ಆಮೇಲೆ ಪಶ್ಚಾತ್ತಾಪದಿಂದ ನೀವು ಒದ್ದಾಡ್ತೀರಿ. ಅದಕ್ಕೋಸ್ಕರ ಇವಾಗಲೇ ದೇಹ ಗಟ್ಟಿಯಾಗಿರುವಾಗಲೇ ಆತ್ಮಕ್ಕೆ ಹಿತವನ್ನು ಉಂಟು ಮಾಡಿಕೊಳ್ಳಿ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಇದೇ ರೀತಿ ಮತ್ತೊಂದು ಶ್ಲೋಕ, ಆತ್ಮಕ್ಕೆ ಹಿತ ಯಾವುದು? ಈ ಶ್ಲೋಕದಲ್ಲಿ ತಾವತ್ ಕುರುಷ್ವ ಆತ್ಮಹಿತಂ ಅಂತ ಹೇಳಿದರು. ಆತ್ಮನಿಗೆ ಹಿತವಾದದ್ದನ್ನು ಮಾಡ್ಕೊಳ್ಳಿ ಅಂತ. ಯಾವುದು ಆತ್ಮನಿಗೆ ಹಿತವಾದದ್ದು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಾವತ್ ಸ್ವಾಸ್ಥ್ಯಂ ಶರೀರೇಶು ಕರಣೇಶು ಚ ಪಾಟವಂ ತಾವದರ್ಚಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು. ಎಲ್ಲಿಯವರೆಗೆ ಈ ಶರೀರ ಸ್ವಸ್ಥವಾಗಿದೆಯೋ, ಚೆನ್ನಾಗಿ ಗಟ್ಟಿಮುಟ್ಟಾಗಿದೆಯೋ, ಕರಣೇಶು ಚ ಪಾಟವಂ, ಇಂದ್ರಿಯಗಳಲ್ಲೆಲ್ಲ ಪಟುತ್ವ ಅಂದರೆ ಒಳ್ಳೆ ಪಾಠವ, ಇಂದ್ರಿಯಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯೋ ಆವಾಗಲೇ ತಾವದರ್ಚಯ ಗೋವಿಂದಂ, ಗೋವಿಂದನನ್ನ ಆವಾಗಲೇ ಅರ್ಚನೆ ಮಾಡು. ಗೋವಿಂದನ ಅರ್ಚನೆ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಮುಂತಾದಿರ್ತಕ್ಕಂತಹ ಭಗವಂತನ ಭಕ್ತಿಯನ್ನ, ಭಗವದ್ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಆವಾಗಲೇ ಮಾಡು. ಆಯುಷ್ಯಂ ಸಾರ್ಥಕಂ ಕುರು, ನಿನ್ನ ಆಯುಷ್ಯವನ್ನು ಸಾರ್ಥಕ ಮಾಡಿಕೊ. ಯಾಕೆ ಅಂದರೆ ನಮಗೆ ಭಗವಂತ ಆಯುಷ್ಯವನ್ನು ಕೊಟ್ಟಿದ್ದೇ ಅವನ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೋಸ್ಕರ. ಅದನ್ನು ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ನಾವು ನಮ್ಮ ಆಯುಷ್ಯ ಸಾರ್ಥಕ ಅಂತ ಆಗಬೇಕಾಗಿದ್ರೆ ನಾವು
ಭಗವಂತನ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಸಂಪಾದನೆ ಮಾಡಿದಾಗ ಮಾತ್ರ ಅದು ಸಾರ್ಥಕವಾಗ್ತದೆ. ಅಂತಹ ಕೆಲಸವನ್ನು ನಾವು ದೇಹದಲ್ಲಿ ಸ್ವಾಸ್ಥ್ಯ ಇರುವಾಗಲೇ, ಕರ್ಣಗಳಲ್ಲಿ ಪಾಠವ ಇರುವಾಗಲೇ ಮಾಡ್ಕೊಳ್ಬೇಕು. ಇಲ್ಲದೇ ಇದ್ದರೆ ಆಮೇಲೆ ಪಶ್ಚಾತ್ತಾಪ ಆಗ್ತದೆ ಅಂತ ಹಿಂದಿನ ಶ್ಲೋಕ ಮತ್ತು ಈ ಶ್ಲೋಕ, 2 ಶ್ಲೋಕಗಳಿಂದ ನಮ್ಮ ಆತ್ಮನಿಗೆ ಹಿತ, ಅದನ್ನು ನಾವು ನಮ್ಮ ಶರೀರ ಗಟ್ಟಿಯಾಗಿರುವಾಗಲೇ ಮಾಡ್ಕೊಳ್ಬೇಕು. ಆತ್ಮಹಿತ ಯಾವುದು? ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ಅಂದರೆ ತಾವದರ್ಚಯ ಗೋವಿಂದಂ ಅಂತ, ಗೋವಿಂದನನ್ನು ಅರ್ಚನೆ ಮಾಡ್ತಕ್ಕಂಥದ್ದೇನಿದೆ ಅದೇ ಆ ಆತ್ಮನಿಗೆ ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ. ಗೋವಿಂದಂ ಅರ್ಚಯ ಅಂತ ಇದೆ. ಅರ್ಚಯ ಅಂದರೆ ಅರ್ಚನೆ ಮಾಡೋದು. ಅರ್ಚನೆ ಮಾಡೋದು ಅಂತಂದರೆ ಸುಮ್ಮನೆ ಮಂಟಪದಲ್ಲಿಟ್ಟು ಪೂಜೆ ಮಾಡೋದು ಅಂತ ಅರ್ಥ ಅಲ್ಲ. ಗೋವಿಂದ ಅನ್ನೋ ಶಬ್ದಕ್ಕೆ ಗಾಹ ವಿಂದತಿ ಇತಿ ಗೋವಿಂದ ಅಂತ ಅರ್ಥ. ಗಾಹ ವಿಂದತಿ ಅಂತಂದರೆ ಗೋವುಗಳನ್ನು ರಕ್ಷಣೆ ಮಾಡ್ತಾನೆ ಅಂತ ಒಂದರ್ಥ. ಗೋವುಗಳನ್ನೆಲ್ಲ ರಕ್ಷಣೆ ಮಾಡಿದ್ರಿಂದ ಗೋವಿಂದ ಅಂತ ಭಗವಂತನಿಗೆ ಹೆಸರು ಬಂತು. ಗೋವುಗಳು ಅಂತಂದರೆ ಹಸುಗಳು ಅಂತ ಮಾತ್ರ ಅರ್ಥ ಅಲ್ಲ. ಗೋವುಗಳು ಅಂದರೆ ವೇದಗಳು ಅಂತ ಅರ್ಥ ಇದೆ. ಆ ವೇದಗಳನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥವನು ಭಗವಂತ. ಗಾಹ ವಿಂದತಿ, ಎಲ್ಲ ವೇದಗಳನ್ನು ಸದಾಕಾಲ ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಆದ್ದರಿಂದಲೂ ಅವನು ಗೋವಿಂದ ಅಂತ ಅವನಿಗೆ ಹೆಸರು. ಹಯಗ್ರೀವ ರೂಪದಿಂದ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ, ಮೂಗಿನಿಂದ ಮತ್ತು ಬಾಯಿಯಿಂದ ಎರಡೂ ಕಡೆಯಿಂದ ಸದಾಕಾಲ ವೇದಗಳನ್ನು ಹೇಳ್ತಾ ಇರ್ತಾನಂತೆ ಹಯಗ್ರೀವ ರೂಪಿಯಾಗಿರ್ತಕ್ಕಂಥ ಭಗವಂತ. ಅವುಗಳನ್ನು ಸದಾ ಉಚ್ಚಾರ ಮಾಡ್ತಾ ಇದ್ದರಿಂದ ವೇದಗಳು ರಕ್ಷಣೆ ಆಗಿದೆ. ವೇದಗಳನ್ನು ಯಾರೂ ಕೂಡ ಬೇರೆಯವರು ರಕ್ಷಣೆ ಮಾಡ್ತಕ್ಕಂಥವರಿಲ್ಲ. ಆ ವೇದಗಳನ್ನು ರಕ್ಷಣೆ ಮಾಡೋ ರೀತಿ ಅಂದರೆ ಹಯಗ್ರೀವ ರೂಪದಿಂದ ಭಗವಂತ ಸದಾಕಾಲ ಅದನ್ನು ಉಚ್ಚಾರ ಮಾಡ್ತಾನೇ ಇರ್ತಾನೆ. ಆದ್ದರಿಂದಲೂ ಅವನಿಗೆ ಗೋವಿಂದ ಅಂತರ್ಥ, ವೇದ ರಕ್ಷಕ ಅಂತರ್ಥ ಗೋವಿಂದ ಅನ್ನೋ ಶಬ್ದಕ್ಕೆ. ಹಾಗೆ ಗೋವಿಂದ ಅಂತಂದರೆ ಎಲ್ಲ ವೇದಗಳಿಂದ ಹೇಳಲ್ಪಡ್ತಾನೆ, ವೇದಗಳೆಲ್ಲ ಅವನನ್ನೇ ಹೇಳ್ತಾ ಇದೆ. ಆದ್ದರಿಂದಲೂ ಗೋವಿಂದ ಅಂತ ಅವನಿಗೆ ಹೆಸರು. ವೇದಗಳೆಲ್ಲ ಯಾರನ್ನೇ ಹೇಳ್ತಾ ಇದೆಯಪ್ಪ? ವೇದಗಳೆಲ್ಲ ಅದಕ್ಕೆ ಅವ್ರ ವೇದಗಳಿಗೆಲ್ಲ ಅರ್ಥ ಏನು ಅಂತಂದರೆ ಅದಕ್ಕೆಲ್ಲ ಅರ್ಥ ಭಗವಂತನೇ. ಆದ್ದರಿಂದಲೂ ಅವನು ಗೋವಿಂದ, ವೇದಗಳಿಂದ ಪ್ರತಿಪಾದ್ಯ ಅಂತ ಅರ್ಥ. ಹೀಗೆ ಅನೇಕ ಅರ್ಥಗಳಿದೆ ಗೋವಿಂದ ಅನ್ನೋ ಶಬ್ದಕ್ಕೆ. ಅಂತಹ ಗೋವಿಂದನನ್ನು ಅರ್ಚನೆ ಮಾಡೋದು ಅಂತಂದರೆ ವೇದಗಳನ್ನು ರಕ್ಷಣೆ ಮಾಡೋದು. ವೇದಗಳನ್ನು ರಕ್ಷಣೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ವೇದಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಆ ಗೋವಿಂದನ ಅರ್ಚನೆ ಆಗ್ತದೆ. ವೇದ ರಕ್ಷಕನಾಗಿರ್ತಕ್ಕಂತಹ ಭಗವಂತನನ್ನ, ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನನ್ನು ಅರ್ಚನೆ ಮಾಡೋದು ಅಂತಂದ್ರೆ ಆ ವೇದಗಳ ಮೂಲಕ ಭಗವಂತನನ್ನ ಚೆನ್ನಾಗಿ ತಿಳಿದುಕೊಂಡು ಆ ವೇದದಲ್ಲಿ ಹೇಳಿದ ರೀತಿಯಲ್ಲಿ ಅವನ ಮೇಲೆ ಭಕ್ತಿ ಮತ್ತು ವೈರಾಗ್ಯವನ್ನು ಸಂಪಾದನೆ ಮಾಡ್ತಾ, ಈ ಜಗತ್ತಿನಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡ್ತಾ ಆ ಭಗವಂತನ ಸಾಯುಜ್ಯವನ್ನು ಪಡಿಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದರೆ ಆವಾಗ ಅದು ಗೋವಿಂದನ ಅರ್ಚನೆ ಆಗ್ತದೆ. ಹೊರತು ನಿಜವಾಗ್ಲೂ ಅರ್ಚನೆ ಅಂತಂದರೆ ಕೇವಲ ಈ ಮೂರ್ತಿಗಳನ್ನು ಭಗವಂತನ ಮಂಟಪದಲ್ಲಿಟ್ಟು ಪೂಜೆಯನ್ನು ಮಾಡೋದು ಮಾತ್ರ ಅರ್ಚನೆ ಅಲ್ಲ. ಇದು ನಿಜವಾದ ಅರ್ಚನೆ. ಅಂಥ ಅರ್ಚನೆಯನ್ನು ಮಾಡಿಕೊಂಡಾಗ ಆಯುಷ್ಯಂ ಸಾರ್ಥಕಂ ಕುರು, ಆಯುಷ್ಯವನ್ನು ಸಾರ್ಥಕ ಮಾಡಿಕೊಂಡ ಹಾಗೆ ಆಗ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ 119ನೇ ಶ್ಲೋಕ. ಸ್ಮರ್ಯತಾಂ ತು ಋಷಿಕೇಶೋ ಹೃಷಿಕೇಶು ದೃಢೇಶು ಚ ಅದೃಢೇಶು ಋಷಿಕೇಶು ಹೃಷಿಕೇಶಂ ಸ್ಮರಂತಿಕೆ. ನಾವು ಯಾವಾಗ ಭಗವಂತನನ್ನ ಧ್ಯಾನ ಮಾಡಬೇಕು ಅಂದರೆ ಪ್ರಹ್ಲಾದ ಅದಕ್ಕೆ ಭಾಗವತದಲ್ಲಿ ಉತ್ತರ ಹೇಳಿದ. ಯಾವಾಗ ನಾವು ಭಗವಂತನನ್ನು ಅರ್ಚನೆ ಮಾಡಬೇಕು? ಎಷ್ಟು ವಯಸ್ಸಾದ ಮೇಲೆ ದೇವರ ಪೂಜೆಯನ್ನು ಪ್ರಾರಂಭ ಮಾಡಬೇಕು? ಎಷ್ಟು ವಯಸ್ಸಾದ ಮೇಲೆ ಸಂಧ್ಯಾ ವಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು? ಹೀಗೆಲ್ಲ ಕೆಲವರು ಪ್ರಶ್ನೆ ಮಾಡ್ತಾರೆ. ಅಥವಾ ಶಾಸ್ತ್ರಗಳನ್ನು ಓದಲಿಕ್ಕೆ, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ, ವೇದಾಧ್ಯಯನ ಮಾಡಲಿಕ್ಕೆ ಯಾವಾಗಿಂದ ಪ್ರಾರಂಭ ಮಾಡಬೇಕು ಅಂತ. ಅದಕ್ಕೆ ಭಾಗವತ ಹೇಳ್ತದೆ, ಪ್ರಹ್ಲಾದನ ಮಾತು, ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ಅಂತ. ಕೌಮಾರಾವಸ್ಥೆಯಲ್ಲಿರುವಾಗಲೇ, ಕುಮಾರಾವಸ್ಥೆಯಿಂದ ಪ್ರಾರಂಭ ಮಾಡಿ ಆವಾಗಲೇ ಭಗವಂತನ ಧರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು. ಹೊರತು ರಿಟೈರ್ಡ್ ಆದಮೇಲೆ, ವಯಸ್ಸಾದ ಮೇಲೆ ಅಂತ ಅರ್ಥ ಅಲ್ಲ. ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸ್ಮರ್ಯತಾಂತು ಋಷಿಕೇಶ ಹೃಷಿಕೇಶು ದೃಢೇಶು ಚ. ಹೃಷಿಕೇಶ, ಭಗವಂತನಿಗೆ ಹೃಷಿಕೇಶ ಅಂತ ಹೆಸರು. ಯಾಕೆ ಅಂತಂದರೆ
ಹೃಷಿಕ ಅಂತಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆಲ್ಲ ಒಡೆಯ, ಎಲ್ಲ ಇಂದ್ರಿಯಗಳ ಗಣ ಏನಿದೆ ಆ ಗಣಗಳಿಗೆ ಪತಿ, ಅವನು ಗಣಪತಿ ಅಂತ ಅವನಿಗೆ ಹೆಸರು. ಗಣಪತಿ ಅಂದ್ರೇನು? ಎಲ್ಲ ಇಂದ್ರಿಯ ಗಣಗಳ ಪತಿ, ಒಡೆಯ. ಆದ್ರಿಂದ ಅವನಿಗೆ ಹೃಷಿಕೇಶ ಅಂತ ಹೆಸರು. ಗಣಪತಿ ಅಂದ್ರು ಹೃಷಿಕೇಶ ಅಂದ್ರು ಒಂದೇ ಅರ್ಥ. ಎಲ್ಲ ಗಣಗಳು ಹೃಷಿಕ, ಇಂದ್ರಿಯ ಗಣಗಳು. ಆ ಎಲ್ಲ ಇಂದ್ರಿಯ ಗಣಗಳಿಗೆ ಸಮೂಹಕ್ಕೆ ಪತಿ, ಒಡೆಯನಾಗಿರ್ತಕ್ಕಂಥವನು ಆ ಭಗವಂತ. ಅವನು ಹೃಷಿಕಾಣಾಂ ಈಶಃ. ಅಂತಹ ಋಷಿಕೇಶನನ್ನ ನಾವು ಯಾವಾಗ ಸ್ಮರಣೆ ಮಾಡಬೇಕು? ಹೃಷಿಕೇಶು ದೃಢೇಶು ಚ. ನಮ್ಮ ಋಷಿಕಗಳು, ನಮ್ಮ ಇಂದ್ರಿಯಗಳು ದೃಢವಾಗಿರುವಾಗಲೇ ಅವನನ್ನ ಸ್ಮರಣೆ ಮಾಡಬೇಕು. ಮುಂದೆ ರಿಟೈರ್ಡ್ ಆದ್ಮೇಲೆ ಮಾಡೋಣ ಅಂತ ಕೂತ್ಕೊಂಡ್ರೆ ಆವಾಗ ಇಂದ್ರಿಯಗಳಿಂದ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಕಡೆಗೆ ಹೋಗೋದಿಲ್ಲ. ಅದೃಢೇಶು ಹೃಷಿಕೇಶು. ಹೃಷಿಕೇಶು ಅಂದ್ರೆ ಹೃಷಿಕಗಳು, ನಮ್ಮ ಇಂದ್ರಿಯಗಳು ಅದೃಢೇಶು, ಅದೃಢವಾಗಿ ಬಿಟ್ಟಾಗ, ಶಿಥಿಲವಾಗಿ ಬಿಟ್ಟಾಗ ಋಷಿಕೇಶಂ ಸ್ಮರಂತಿಕೆ. ಯಾರು ಆ ಋಷಿಕೇಶನನ್ನು ಸ್ಮರಣೆ ಮಾಡ್ತಾರೆ? ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈಗಲೇ ಯಾವಾಗ ಇಂದ್ರಿಯಗಳು ಗಟ್ಟಿಯಾಗಿದೆಯೋ ಆವಾಗಲೇ ಆ ಋಷಿಕೇಶನ ಸ್ಮರಣೆಯನ್ನ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ನಾವು ಭಗವಂತನ ಚಿಂತನೆಯನ್ನ ವಿಷಯ ನಮ್ಮ ಇಂದ್ರಿಯಗಳೆಲ್ಲ ಗಟ್ಟಿಯಾಗಿರುವಾಗಲೇ ಮಾಡ್ಕೊಳ್ಬೇಕೇ ಹೊರತು ಮುಂದೆ ಪಶ್ಚಾತ್ತಾಪ ಪಡ್ತಕ್ಕಂತಹ ಸಂದರ್ಭ ಬರ್ತದೆ ಅನ್ನೋ ವಿಷಯವನ್ನ ಇವಿಷ್ಟು ಶ್ಲೋಕಗಳಿಂದ ತಿಳಿಸ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅನ್ನೋದನ್ನ ಮುಂದೆ ತಿಳಿಸ್ತಾ 120ನೇ ಶ್ಲೋಕದಲ್ಲಿ ಯಾವಚ್ಚಿಂತಯತೆ ಜಂತುಃ ವಿಷಯಾನ್ ವಿಷಸನ್ನಿಭಾನ್ ತಾವಚ್ಚೇತ್ ಸ್ಮರತೆ ವಿಷ್ಣುಂ ಕೋ ನ ಮುಚ್ಚೇತ ಬಂಧನಾತ್. ಭಗವಂತನನ್ನ ನಾವು ಸ್ಮರಣೆ ಮಾಡೋದು ಚಿಂತಯತೆ ಜಂತು ವಿಷಯಾನ್, ವಿಷಯ ಪದಾರ್ಥಗಳನ್ನ ಸದಾ ನಾವು ಚಿಂತನೆ ಮಾಡ್ತಾ ಇರ್ತೇವೆ. ವಿಷಯ ಪದಾರ್ಥಗಳ ಚಿಂತನೆ ನಮ್ಮಿಂದ ಸದಾ ನಡೀತಾ ಇರ್ತದೆ. ಆ ವಿಷಯ ಪದಾರ್ಥಗಳೆಲ್ಲ ವಿಷಕ್ಕೆ ಸಮಾನ. ವಿಷಸನ್ನಿಭಾನ್, ವಿಷಕ್ಕೆ ಸದೃಶವಾಗಿರ್ತಕ್ಕಂತಹ ವಿಷಯ ಪದಾರ್ಥಗಳ ಚಿಂತನೆ ನಾವು ಏನು ಮಾಡ್ತಾ ಇದ್ದೇವೆ, ಅಷ್ಟು ಕಾಲ ಭಗವಂತನ ಚಿಂತನೆಯನ್ನು ಮಾಡಿಬಿಟ್ಟಿದ್ರೆ ಯಾವಾಗೋ ಮೋಕ್ಷ ಆಗಿಬಿಡ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ತಾವಚ್ಚೇತ ಸ್ಮರತೆ ವಿಷ್ಣು. ತಾವತ್ ಅಂದ್ರೆ ಅಷ್ಟು ಕಾಲ, ವಿಷಯ ಪದಾರ್ಥಗಳನ್ನ ಎಷ್ಟು ಕಾಲ ನಾವು ಚಿಂತನೆ ಮಾಡಿದೆವೋ ಅಷ್ಟು ಕಾಲ ಭಗವಂತನ ಚಿಂತನೆಯನ್ನು ಮಾಡಿಬಿಟ್ರೆ ಕೋನ ಮುಚ್ಚೇತ ಬಂಧನಾತ್. ಅಂತಹ ಮನುಷ್ಯ ಯಾರು ತಾನೇ ಈ ಬಂಧನದಿಂದ ಮುಕ್ತರಾಗೋದಿಲ್ಲ ಹೇಳಿ? ಅಷ್ಟು ಕಾಲ ಭಗವಂತನ ಚಿಂತನೆಯನ್ನು ಮಾಡಿಬಿಟ್ರೆ, ಭಗವಂತನ ಸ್ಮರಣೆಯನ್ನು ಮಾಡಿಬಿಟ್ರೆ ಅವರಿಗೆ ಮೋಕ್ಷ ನಿಶ್ಚಿತ ಅಂತ ಅರ್ಥ. ಬಂಧನದಿಂದ ಬಿಡುಗಡೆ ಆಗಿಬಿಡ್ತದೆ, ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗಿಬಿಡ್ತದೆ. ಆದ್ದರಿಂದ ವಿಷಯ ಪದಾರ್ಥಗಳ ಚಿಂತನೆಯನ್ನು ಮಾಡೋದು ಬಿಟ್ಟು ಆ ಕಾಲದಲ್ಲಿ ನಾವು ಭಗವಂತನ ಚಿಂತನೆಯನ್ನು ಮಾಡಬೇಕು ಅನ್ನೋ ವಿಷಯ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಇದನ್ನೇ ಮತ್ತೆ ಮುಂದಿನ ಶ್ಲೋಕದಲ್ಲಿ ಇದೇ ರೀತಿಯಾದ ಶ್ಲೋಕ, ಯಾವತ್ ಪ್ರಲಪತೆ ಜಂತು ಲೋಕವಾರ್ತಾದಿಭಿಃ ಸದಾ ತಾವಚ್ಚೇದ್ವಂದತೆ ವಿಷ್ಣುಂ ಕೋ ನ ಮುಚ್ಚೇತ ಬಂಧನಾತ್. ಯಾವತ್ ಪ್ರಲಪತೆ ಜಂತು, ಜಂತು ಅಂದ್ರೆ ಜೀವಿಗಳು. ಯಾವತ್ ಪ್ರಲಪತೆ, ಎಷ್ಟು ಕಾಲ ಹರಟೆ ಹೊಡೆಯೋದು, ಪ್ರಲಾಪ ಮಾಡೋದು, ಸುಮ್ಮನೆ ಹಾಳು ಹರಟೆಯನ್ನು ಹೊಡಿತಾ ಕೂತ್ಕೊಂಡು ಕಾಲವನ್ನು ವ್ಯರ್ಥ ಮಾಡ್ತಾರೆ. ಈ ಹಾಳು ಹರಟೆಯನ್ನು ಹೊಡೆಯೋ ಕಾಲದಲ್ಲಿ ಅದೇ ಸಂದರ್ಭದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿಬಿಟ್ರೆ ಲೋಕವಾರ್ತಾದಿಭಿಃ ಸದಾ ಸದಾ ಲೋಕವಾರ್ತೆಗಳಲ್ಲೇ ಕಾಲ ಕಳೀತಾ ಇರ್ತೇವೆ. ಅವ್ರ ಮನೆ ಹೇಗೆ, ಇವ್ರು ಹೇಗೆ, ಅವ್ರು ಹೇಗೆ, ಅಲ್ಲೇನಾಯ್ತು ಇಲ್ಲೇನಾಯ್ತು, ಬರೇ ಈ ಲೋಕವಾರ್ತೆಯಲ್ಲೇ ಸದಾ ಚಿಂತನೆಯನ್ನು ಮಾಡ್ತಕ್ಕಂಥ ಜಂತು. ತಾವಚ್ಚೇದ್ ವಂದತೆ ವಿಷ್ಣು, ಆ ಕಾಲದಲ್ಲಿ ಅವನು ಒಂದು ವೇಳೆ ವಿಷ್ಣುವನ್ನು ವಂದನೆ ಮಾಡಿಬಿಟ್ರೆ, ಭಗವಂತನಿಗೆ ನಮಸ್ಕಾರ ಮೊದಲಾದವುಗಳನ್ನು ಮಾಡಿಬಿಟ್ರೆ, ಸ್ತೋತ್ರ ಮಾಡಿಬಿಟ್ರೆ ಕೋನ ಮುಚ್ಚೇತ ಬಂಧನಾತ್, ಯಾರಿಗೆ ತಾನೇ ಮೋಕ್ಷ ಆಗುವುದಿಲ್ಲ ಹೇಳಿ? ಆದ್ದರಿಂದ
ಲೋಕವಾರ್ತೆಯನ್ನು ನಾವು ನಿಲ್ಲಿಸಿ ವಿಷಯ ಪದಾರ್ಥಗಳನ್ನು ಮಾತಾಡೋದನ್ನು ಅವುಗಳ ಬಗ್ಗೆ ನಾವು ಚಿಂತನೆ ಮಾಡೋದನ್ನು ಬಿಟ್ಟು, ಸುಮ್ಮನೆ ಹಾಳು ಹರಟೆಯನ್ನು ಹೊಡೆಯೋದನ್ನು ಬಿಟ್ಟು ಭಗವಂತನ ವಂದನೆ, ಭಗವಂತನ ಸ್ತೋತ್ರ, ಭಗವಂತನ ನಮಸ್ಕಾರ ಮೊದಲಾದವುಗಳನ್ನು ಮಾಡಿ ಅವನ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆವಾಗ ತಾನೇ ಅವನಿಗೆ ಮೋಕ್ಷ ಬರ್ತದೆ ಅನ್ನೋ ವಿಷಯವನ್ನು ಇದಿಷ್ಟು ಶ್ಲೋಕಗಳಲ್ಲಿ ಆಚಾರ್ಯರು ನಮಗೆ ಕ್ರೋಢೀಕರಿಸಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಇದರ ಮುಂದೆ ಏಕಾದಶಿ ವ್ರತದ ಬಗ್ಗೆ ಇನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಇಲ್ಲಿಗೆ ಭಗವಂತನ ಮಹಿಮೆ, ಅವನ ಸ್ಮರಣೆ, ಅರ್ಚನೆ ಮೊದಲಾದವುಗಳ ಮಹಿಮೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಮುಂದೆ ಏಕಾದಶಿ ನಿರ್ಣಯದ ಬಗ್ಗೆ ಮುಂದಿನ ಶ್ಲೋಕದಿಂದ ವರ್ಣನೆ ಮಾಡ್ತಾರೆ. ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಶ್ರೀಕೃಷ್ಣಾರ್ಪಣಮಸ್ತು.